ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಗೈಸ್, ನಾನು ಇವತ್ತು ಮಾತಾಡ್ತಾ ಇರೋ ನಮ್ಮ ಆರಂಗಿ ಲೆಜೆಂಡ್ ಆನೆ ಯಾವುದು ಅಂತಂದರೆ ನಿಮ್ಗೆ ಆಲ್ರೆಡಿ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ, ರಾಮ ಆನೆ. ಸೊ ಏನಕ್ಕೆ ರಾಮ ಆನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಒಂದು 2-3 ದಿವಸದಿಂದ ರಾಮ ಆನೆ ಬಗ್ಗೆ ನಾನು ಕೆಲವೊಂದು ಪೋಸ್ಟ್ಗಳನ್ನ ಮಾಡಿದ್ದೆ. ಸೊ ಸುಮಾರು ಜನ ಕೇಳ್ತಾಯಿದ್ರು, ರಾಮ ಹೇಗಿದ್ದಾನೆ, ಎಷ್ಟು ವರ್ಷ ಆಗಿದೆ ಅವನಿಗೆ, ಏನಕ್ಕೆ ಕಣ್ಣು ಕಳ್ಕೊಂಡಿದ್ದಾನೆ ಅಂತೇಳಿ. ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೈಸ್, ಇವನಿಗೆ ಎಲ್ಲರೂ ಗೊತ್ತಿರೋಗೆ 2 ಕಣ್ಣು ಕಾಣಲ್ಲ, ಅದಂತೂ ನಿಜನೇ. ಕೆಲವರು ಹೇಳ್ತಾರೆ ಒಂದು ಕಣ್ಣು ಮಾತ್ರ ಕಾಣುತ್ತೆ, ಒಂದು ಕಣ್ಣು ಕಾಣಲ್ಲ ಅಂತ. ಇಲ್ಲ ಇಲ್ಲ, ಅವನಿಗೆ ಕ್ಲಿಯರಾಗಿ ನಾನು ಫ್ಯಾಕ್ಟ್ ಚೆಕ್ ಮಾಡಿದಾಗ 2 ಕಣ್ಣು ಕಾಣಲ್ಲ ಅವನಿಗೆ. ನೀವು ನೋಡ್ಬೋದು, ಅವನಿಗೆ ಅಲ್ಲಿ ಮಾವುತರು ಕುಸರೆ ಕೊಡಬೇಕಾದ್ರೆ ಅಥವಾ ಯಾರಾದರೂ ಜನರು ಅವನಿಗೆ ತಿನ್ನೋಕ್ಕೆ ಆಹಾರ ಕೊಡ್ತಾ ಇರಬೇಕಾದ್ರೆ ನೋಡಿ ಸೊಂಡ್ಲು ಎಷ್ಟು ಆಚೆ ಈಚೆ ಹೋಗ್ತಾ ಇದೆ ಅಂತೇಳಿ. ಅಂದರೆ ಎಕ್ಸಾಕ್ಟಾಗಿ ಸ್ಮೆಲ್ನ ಹಿಡಿದ್ಬಿಟ್ಟು ಅವನು ಆಹಾರ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹಾಗೆ ಇವನ್ನ ಹಿಡ್ದಿರೋದು ಬಂದು 2008-9 ಇಸ್ವಿಯಲ್ಲಿ ಹಿಡ್ದಿರೋದು. ಇದು ಕೂಡ ನಮ್ಮ ಕುಶಾಲನಗರ ದುಬಾರೆ ಆಸ್ಪಾಸ್ನಲ್ಲಿ ಹಿಡ್ದಂಥ ಆನೆ. ಇವನು ಕೂಡ ಎಕ್ಸಾಕ್ಟ್ ಎಲ್ಲಿ ಹಿಡ್ದಿದ್ದು ಅಂತ ನನಗೆ ಅಂದರೆ ಯಾವ ಕಾಡು ಅಂತ ಗೊತ್ತಿಲ್ಲ, ಬಟ್ ಕುಶಾಲನಗರ ಆಸ್ಪಾಸ್ನಲ್ಲಿ ಹಿಡ್ದಿರೋಂಥ ಆನೆ ಅವನು. ಸೊ ಇವನಿಗೆ ವಯಸ್ಸು ಅಂತ ಬಂದರೆ 70 ವರ್ಷ ಆಗಿದೆ ಅಂದಾಜು. ಸೊ ಇವನು ಸದ್ಯಕ್ಕೆ ನಮ್ಮ ಆರಂಗಿ ಕ್ಯಾಂಪ್ನಲ್ಲಿದ್ದಾನೆ. ಫಸ್ಟು ಆರಂಗಿ ಕ್ಯಾಂಪ್ ಸ್ಟಾರ್ಟ್ ಆದಾಗ ಏಕದಂತ ಹಾಗೆ ರಾಮ ಫಸ್ಟ್ ಬಂದಂಥ ಆನೆಗಳು ಕ್ಯಾಂಪ್ ಸ್ಟಾರ್ಟ್ ಆದಾಗ. ಸೊ 2 ಲೆಜೆಂಡ್ ಆನೆಗಳು ಅಲ್ಲೇ ಇದ್ದಾವೆ ಸದ್ಯಕ್ಕೆ. ಸೊ ಕಂಪ್ಲೀಟ್ ಡಿಪೆಂಡ್ ಬಂದು ಮಾವುತ್ರ ಮೇಲೆ ಆಗಿದ್ದಾನೆ. ಏನಕ್ಕಂದರೆ ಆಹಾರ ಹುಡ್ಕೊಂಡು ತಿನ್ನೋಕ್ಕಂತೂ ಅಷ್ಟು ತುಂಬ ಕಷ್ಟ ಇದೆ, ಬಟ್ ಸ್ಮೆಲ್ಲಲ್ಲಿ ಹಿಡಿದು ತಿನ್ಬೋದು. ಬಟ್ ತುಂಬ ಟಫ್ ಆಗಿರೋಂಥ ಅಂದರೆ ಅಲ್ಲಿ ಇಲ್ಲಿ ಎಳ್ಕೊಂಡು ತಿನ್ನೋದೆಲ್ಲ ತುಂಬ ಕಷ್ಟ. ಆದಷ್ಟು ನಮ್ಮ ಮಾವುತರೇನಿದ್ದಾರೆ, ಕಾವಡಿಗಳೇನಿದ್ದಾರೆ, ಸುತ್ತಮುತ್ತ ಈ ಕ್ಯಾಂಪ್ ಹತ್ರ ನೋಡಿ ಬ್ಯಾಕ್ ವಾಟರ್ ಇದೆ ನೋಡಿ, ಆ ಸುತ್ತಮುತ್ತ ಒಳ್ಳೆ ಚೆನ್ನಾಗಿರೋ ಆಹಾರಗಳೇ ಸಿಗುತ್ತೆ. ಅಲ್ಲೇ ಸುತ್ತಮುತ್ತ ಕಟ್ಕೊಂಡಿರ್ತಾರೆ. ಸಂಜೆ ಒಂದು 5 ಗಂಟೆಗೆ ಕರ್ಕೊಬರ್ತಾರೆ ಕ್ಯಾಂಪಿಗೆ. ಬೆಳಿಗ್ಗೆ ಒಂದು 8:30-9 ಗಂಟೆಗೆ ಕರ್ಕೊಬಂದು ಏನೋ ಅಲ್ಲಿ ನಮ್ಮ ಜನರೆಲ್ಲ ಬರ್ತಾರೆ, ಆ ಜಾಗಕ್ಕೆ ಬಂದು ನಿಲ್ಲಿಸ್ತಾರೆ. ಸೊ ತುಂಬ ಚೆನ್ನಾಗಿದ್ದಾನೆ ನೋಡಿ, ಇಷ್ಟು ಚೆನ್ನಾಗಿ ದೇಹಗಳನ್ನ ಇಟ್ಕೊಂಡಿದ್ದಾನೆ ಅಂತೇಳಿ. 70 ವರ್ಷ ಆದರೂ ಕೂಡ ದೇಹ ಒಂಚೂರು ಕಮ್ಮಿ ಆಗಿಲ್ಲ. ಹೀಗೆ ಇರಲಿ, ನಮ್ಗೆ ಅದೇ ಖುಷಿ. ನಮ್ಮ ಆನೆಗಳು ಈ ಥರ ಇರೋದು ನೋಡೋದೆ. ಹಾಗೆ ದಂತ ಏನಕ್ಕೆ ಕಟ್ಟಾಗಿದೆ ಒಂದು ಅಂತ ಕೇಳ್ತಿದ್ದಾರೆ. ಕೆಲವರು ಹೇಳೋ ಪ್ರಕಾರ ಇವನು ಕಾಡಲ್ಲಿ ನಮ್ಮ ಕಾಡಾನೆಗಳ ಜೊತೆ ಫೈಟ್ ಮಾಡಿದಾಗ ಕಟ್ಟಾಗಿದೆ ಅಂತ ಕೆಲವರು ಹೇಳ್ತಾರೆ. ಬಟ್ ನಂಗೆ ಶ್ಯೂರ್ ಇವನು ಹುಟ್ಟಿದಾಗನೇ ಒಂಟಿ ಕೊಂಬನೆ ಬಂದಿರಬೇಕು ನನ್ನ ಪ್ರಕಾರ ಅನಿಸ್ತಾ ಇದೆ. ಸದ್ಯಕ್ಕೆ ಮಾವುತರು ಹೇಳಿದ ಪ್ರಕಾರ ಕಾಡಲ್ಲಿ ಫೈಟ್ ಆದಾಗ ಕಟ್ಟಾಗಿದ್ದು ಅಂತೇಳಿ. ಇದಕ್ಕಿಂತ ಮೊದಲು 2-3 ಜನ ಮಾವುತರಿದ್ದರು, ಒಬ್ಬರೇ ಅಲ್ಲ ಅವ್ರಿಗೆ. ಕೆಲವರು ಇದ್ದಾರೆ, ಕೆಲವರು ತೀರೋಗಿದ್ದಾರೆ. ಸೊ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೋಬೇಕಂತ ಗೊತ್ತಾಗಲ್ಲ. ಬಟ್ ಮಾಹಿತಿ ಪ್ರಕಾರ ಕಾಡರ ಜೊತೆ ಫೈಟ್ ಆದಾಗ ಅವನ ದಂತ ಒಂದು ಸೈಡ್ ಕಟ್ಟಾಗಿದೆ ಅಂತ ಹೇಳ್ತಾರೆ. ಅದೇ ಫೈಟಲ್ಲಿ ಕಣ್ಣುಗಳು ಕೂಡ ಕಳ್ಕೊಂಡಿದ್ದಾನೆ. ಇದು ವಯಸ್ಸಾಗಿ ಹೋಗಿರೋಂಥ ಕಣ್ಣು ಅಲ್ಲ, ಇದು ಫೈಟಲ್ಲಿ 2 ಕಣ್ಣು ನನಗೆ ಲಾಸ್ಟ್ ಆಗಿದೆ. ಸೊ ಇಷ್ಟು ನಮ್ಮ ರಾಮ ಆನೆ ಬಗ್ಗೆ ಮಾಹಿತಿ. ಏಕದಂತ ಇದೇ ರೀತಿ ಸ್ಟೋರಿ ಇದೆ, ಅದನ್ನ ಇನ್ನೊಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಾನು. ಹಾಗೆ ಇನ್ನೂ ಯಾರು ನಮ್ಮ ರಾಮ ಆನೆ ನೋಡಿಲ್ಲ, ಸೀನಿಯರ್ ಆನೆ ಯಾರು ಇನ್ನೂ ನೋಡಿಲ್ಲ ಅಂತ ದಯವಿಟ್ಟು ಆರಂಗಿ ಕ್ಯಾಂಪಿಗೆ ವಿಸಿಟ್ ಕೊಟ್ಟು ಈ ಆನೆ ನೋಡ್ಬೋದು. ತುಂಬ ಚೆನ್ನಾಗಿದ್ದಾನೆ. ಸತ್ಯವಾಗಲೂ ಇವನ್ನ ನೋಡಬೇಕಾದ್ರೆ ಒಳ್ಳೆ ಬಾಡಿ ಇದ್ದಾನೆ. ನಿಮಗೆ ವೀಡಿಯೋದಲ್ಲಿ ಕಾಣ್ಬೋದು. 70 ವರ್ಷ ಆದಾಗ ಆನೆಗಳು ಸಹಜ ವೀಕ್ ಆಗೋದು, ಬಟ್ ಇವನು ಚೆನ್ನಾಗಿದ್ದಾರೆ. ಬಾಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಆ ದಂತ ಕೊಂಬೆ ಎಲ್ಲ. ಇಷ್ಟು ನಮ್ಮ ರಾಮ ಆನೆ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಗೈಸ್, ನಾನು ಇವತ್ತು ಮಾತಾಡ್ತಾ ಇರೋ ನಮ್ಮ ಆರಂಗಿ ಲೆಜೆಂಡ್ ಆನೆ ಯಾವುದು ಅಂತಂದರೆ ನಿಮ್ಗೆ ಆಲ್ರೆಡಿ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ, ರಾಮ ಆನೆ. ಸೊ ಏನಕ್ಕೆ ರಾಮ ಆನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಒಂದು 2-3 ದಿವಸದಿಂದ ರಾಮ ಆನೆ ಬಗ್ಗೆ ನಾನು ಕೆಲವೊಂದು ಪೋಸ್ಟ್ಗಳನ್ನ ಮಾಡಿದ್ದೆ. ಸೊ ಸುಮಾರು ಜನ ಕೇಳ್ತಾಯಿದ್ರು, ರಾಮ ಹೇಗಿದ್ದಾನೆ, ಎಷ್ಟು ವರ್ಷ ಆಗಿದೆ ಅವನಿಗೆ, ಏನಕ್ಕೆ ಕಣ್ಣು ಕಳ್ಕೊಂಡಿದ್ದಾನೆ ಅಂತೇಳಿ. ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೈಸ್, ಇವನಿಗೆ ಎಲ್ಲರೂ ಗೊತ್ತಿರೋಗೆ 2 ಕಣ್ಣು ಕಾಣಲ್ಲ, ಅದಂತೂ ನಿಜನೇ. ಕೆಲವರು ಹೇಳ್ತಾರೆ ಒಂದು ಕಣ್ಣು ಮಾತ್ರ ಕಾಣುತ್ತೆ, ಒಂದು ಕಣ್ಣು ಕಾಣಲ್ಲ ಅಂತ. ಇಲ್ಲ ಇಲ್ಲ, ಅವನಿಗೆ ಕ್ಲಿಯರಾಗಿ ನಾನು ಫ್ಯಾಕ್ಟ್ ಚೆಕ್ ಮಾಡಿದಾಗ 2 ಕಣ್ಣು ಕಾಣಲ್ಲ ಅವನಿಗೆ. ನೀವು ನೋಡ್ಬೋದು, ಅವನಿಗೆ ಅಲ್ಲಿ ಮಾವುತರು ಕುಸರೆ ಕೊಡಬೇಕಾದ್ರೆ ಅಥವಾ ಯಾರಾದರೂ ಜನರು ಅವನಿಗೆ ತಿನ್ನೋಕ್ಕೆ ಆಹಾರ ಕೊಡ್ತಾ ಇರಬೇಕಾದ್ರೆ ನೋಡಿ ಸೊಂಡ್ಲು ಎಷ್ಟು ಆಚೆ ಈಚೆ ಹೋಗ್ತಾ ಇದೆ ಅಂತೇಳಿ. ಅಂದರೆ ಎಕ್ಸಾಕ್ಟಾಗಿ ಸ್ಮೆಲ್ನ ಹಿಡಿದ್ಬಿಟ್ಟು ಅವನು ಆಹಾರ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ.
ಆ, ಹಾಗೆ ಇವನ್ನ ಹಿಡ್ದಿರೋದು ಬಂದು 2008-9 ಇಸ್ವಿಯಲ್ಲಿ ಹಿಡ್ದಿರೋದು. ಇದು ಕೂಡ ನಮ್ಮ ಕುಶಾಲನಗರ ದುಬಾರೆ ಆಸ್ಪಾಸ್ನಲ್ಲಿ ಹಿಡ್ದಂಥ ಆನೆ ಇವನು ಕೂಡ. ಎಕ್ಸಾಕ್ಟ್ ಎಲ್ಲಿ ಹಿಡ್ದಿದ್ದು ಅಂತ ನನಗೆ ಅಂದರೆ ಯಾವ ಕಾಡು ಅಂತ ಗೊತ್ತಿಲ್ಲ, ಬಟ್ ಕುಶಾಲನಗರ ಆಸ್ಪಾಸ್ನಲ್ಲಿ ಹಿಡ್ದಿರೋಂಥ ಆನೆ ಇವನು. ಸೊ ಇವನು ಅಂತ ಇವನಿಗೆ ವಯಸ್ಸು ಅಂತ ಬಂದರೆ 70 ವರ್ಷ ಆಗಿದೆ ಅಂದಾಜು. ಸೊ ಇವನು ಸದ್ಯಕ್ಕೆ ನಮ್ಮ ಆರಂಗಿ ಕ್ಯಾಂಪ್ನಲ್ಲಿದ್ದಾನೆ. ಫಸ್ಟು ಆರಂಗಿ ಕ್ಯಾಂಪ್ ಸ್ಟಾರ್ಟ್ ಆದಾಗ ಏಕದಂತ ಹಾಗೆ ರಾಮ ಫಸ್ಟ್ ಬಂದಂಥ ಆನೆಗಳು ಕ್ಯಾಂಪ್ ಸ್ಟಾರ್ಟ್ ಆದಾಗ. ಸೊ ಎರಡು ಲೆಜೆಂಡ್ ಆನೆಗಳು ಅಲ್ಲೇ ಇದ್ದಾವೆ ಸದ್ಯಕ್ಕೆ. ಸೊ ಕಂಪ್ಲೀಟ್ ಡಿಪೆಂಡ್ ಬಂದು ಮಾವುತ್ರ ಮೇಲೆ ಆಗಿದ್ದಾನೆ. ಏನಕ್ಕಂದರೆ ಆಹಾರ ಹುಡ್ಕೊಂಡು ತಿನ್ನೋಕ್ಕಂತೂ ಅಷ್ಟು ತುಂಬ ಕಷ್ಟ ಇದೆ, ಬಟ್ ಸ್ಮೆಲ್ಲಲ್ಲಿ ಹಿಡಿದು ತಿನ್ಬೋದು. ಬಟ್ ತುಂಬ ಟಫ್ ಆಗಿರೋಂಥ ಅಂದರೆ ಅಲ್ಲಿ ಇಲ್ಲಿ ಎಳ್ಕೊಂಡು ತಿನ್ನೋದೆಲ್ಲ ತುಂಬ ಕಷ್ಟ. ಆದಷ್ಟು ನಮ್ಮ ಮಾವುತರು ಏನಿದ್ದಾರೆ, ಕಾವಡಿಗಳೇನಿದ್ದಾರೆ ಸುತ್ತಮುತ್ತ ಈ ಕ್ಯಾಂಪ್ ಹತ್ರ ನೋಡಿ, ಬ್ಯಾಕ್ ವಾಟರ್ ಇದೆ ನೋಡಿ, ಆ ಸುತ್ತಮುತ್ತ ಒಳ್ಳೆ ಚೆನ್ನಾಗಿರೋ ಆಹಾರಗಳೇ ಸಿಗುತ್ತೆ. ಅಲ್ಲೇ ಸುತ್ತಮುತ್ತ ಕಟ್ಕೊಂಡಿರ್ತಾರೆ. ಸಂಜೆ ಒಂದು 5 ಗಂಟೆ ಕರ್ಕೊಬರ್ತಾರೆ ಕ್ಯಾಂಪಿಗೆ. ಬೆಳಿಗ್ಗೆ ಒಂದು 8:30-9 ಗಂಟೆಗೆ ಕರ್ಕೊಬಂದು ಏನೋ ಅಲ್ಲಿ ನಮ್ಮ ಜನರೆಲ್ಲ ಬರ್ತಾರೆ, ಆ ಜಾಗಕ್ಕೆ ಬಂದು ನಿಲ್ಲಿಸ್ತಾರೆ. ಸೊ ತುಂಬ ಚೆನ್ನಾಗಿದ್ದಾನೆ ನೋಡಿ, ಇಷ್ಟು ಚೆನ್ನಾಗಿ ದೇಹಗಳನ್ನ ಇಟ್ಕೊಂಡಿದ್ದಾನೆ ಅಂತೇಳಿ. 70 ವರ್ಷ ಆದರೂ ಕೂಡ ದೇಹ ಒಂಚೂರು ಕಮ್ಮಿ ಆಗಿಲ್ಲ. ಹೀಗೆ ಇರಲಿ, ನಮ್ಗೆ ಅದೇ ಖುಷಿ.